ನನ್ನ ಹೆಸರು ಸಾವಿತ್ರಿ ಮುಗುವೀರ. ನಾನು ಮುಂಬೈಯಿಂದ ಮಾತಾಡೋದು. ನನಗೆ 10 ಇಯರಿಂದ ಸಿವಿಯರ್ ಕಾನ್ಸ್ಟಿಪೇಷನ್ ಬ್ಲೋಟಿಂಗ್ ಪ್ರಾಬ್ಲಮ್ ಇತ್ತು. ನಾನು ಇಲ್ಲಿ ತುಂಬ ಡಾಕ್ಟ್ರಿಗೆ ತೋರಿಸಿದ್ದೆ, ಏನೂ ರಿಸಲ್ಟ್ ಬರಲಿಲ್ಲ. ನಾನು ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿ ನೋಡಿದೆ. ಅದರಲ್ಲಿ ಒಂದು ದಿನ ಕುಡಿದಿದ್ರೆ ಬ್ಲೋಟಿಂಗ್ ಶುರು ಆಗ್ತಿತ್ತು. ಆಮೇಲೆ ನಿಧಾನ ಅದು ಮೋಷನ್ ಕಮ್ಮಿ ಆಗ್ತಾ ಹೋಯ್ತು, ಬರುತ್ತೇ ಇರಲಿಲ್ಲ. ಆಮೇಲೆ ತುಂಬ ಬೇಜಾರಾಗ್ತಿತ್ತು. ಆಮೇಲೆ ಮನೆಯವ್ರು ಹೇಳಿದ್ರು ಒಂದ್ಸಲ ನ್ಯಾಚುರೋಪತಿ ಮಾಡಿ ನೋಡು ಅಂತ. ಅವಾಗ ಅದು ಮಾಡಿದಾಗ ಬ್ಲೋಟಿಂಗ್ ಕಾನ್ಸ್ಟಿಪೇಷನ್ ಜಾಸ್ತಿನೇ ಇತ್ತು, ಬರೋದೇ ಬಂದಾಗಿತ್ತು ಮೋಷನ್ ಎಲ್ಲ. ಆಮೇಲೆ ತುಂಬಾ ಬೇಜಾರಾಯ್ತು. ನನಗೇನು ಟ್ರೀಟ್ಮೆಂಟ್ ಇಲ್ಲ ಅನ್ಸುತ್ತೆ. ತುಂಬಾ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಏನ್ ಮಾಡಿದ್ರು ಮೋಷನ್ ಬರ್ತಿರ್ಲಿಲ್ಲ. ನಂಗೆ ಸಾಕಾಗಿತ್ತು. ನಾನಿನ್ನು ಉಳಿದಿಲ್ಲ, ಇನ್ನು ನಂಗೇನು ಟ್ರೀಟ್ಮೆಂಟ್ ಇಲ್ಲ, ಇನ್ನು ದೇವ್ರ ಹೆಸರು ಹೇಳ್ಕೊಂಡು ಇನ್ನು ಎಷ್ಟು ದಿನ ಇರ್ತದೆ ಅಷ್ಟು ದಿನ ಜೀವನ ಮಾಡ್ಬೇಕಂತ ಒಂದೇ ಹೊತ್ತು ಊಟ ಮಾಡಿ ಇರ್ತಿದ್ದೆ. ತುಂಬ ಬೇಜಾರು ಪಡ್ತಿದ್ದೆ. ನಮ್ಮ ಸಿಸ್ಟರು ಬಸವ ಅಕಾಡೆಮಿ ನೋಡ್ತಿದ್ಲು. ಅವರು ನಂಗೆ ಹೇಳಿದರು, ನೀನು ಒಂದ್ಸಲ ಅದು ನೋಡು, ಟ್ರೀಟ್ಮೆಂಟ್ ತೊಗೊಂಡು ನೋಡು ಏನಾಗ್ತಂತ ನೋಡು. ಆವಾಗ ನಾನು ಅಶೋಕ್ ಚಕ್ರವರ್ತಿ ಸರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡೆ. ಅವ್ರು ಹೇಳಿದರು 3 ವಾರದಲ್ಲಿ ಕಮ್ಮಿ ಆಗ್ತದೆ ಅಂತ ಹೇಳಿದರು. ಅದು ಒಂದು ಸೀಡ್ ಥೆರಪಿ ಮತ್ತು ಕಲರ್ ಥೆರಪಿ ಕೊಟ್ಟಿದ್ದರು. ಒಂದೇ ದಿನ ಸೀಡ್ ಥೆರಪಿಯಲ್ಲಿ ಕಲರ್ ಥೆರಪಿಯಲ್ಲಿ ನಾನು 75% ಕ್ಲಿಯರ್ ಆಯಿತು. ನನಗೆ ಎಲ್ಲಿಲ್ಲದ ಖುಷಿ ಆಯಿತು. ನಾನು ಎಣಿಸ್ಕೊಂಡಿರಲಿಲ್ಲ ನಾನು ಇಷ್ಟು ಬೇಗ ಸರಿಯಾಗ್ತೇನಂತ. ತುಂಬ ದುಃಖ ಆಗ್ತಿತ್ತು ನನಗೆ. ಅಶೋಕ್ ಚಕ್ರವರ್ತಿ ಸಾರಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನಾನು ಏನು ಹೇಳಬೇಕಂತ ನನಗೆ ವರ್ಡ್ಸೇ ಬರ್ತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಸವಯ್ಯ ಸರ್. ನಿಮಗೂ ಸಹ ತುಂಬ ಥ್ಯಾಂಕ್ ಯು.